ಕಾಂಗ್ರೆಸ್ನಲ್ಲಿ ಮಹಿಳಾ ಕಾರ್ಯಕರ್ತೆಯರಿಗೆ ಅವರಿಗೆ ಗೌರವವನ್ನ ನೀಡ್ತಾ ಇಲ್ವೇ? ಇಂತಹದ್ದೊಂದು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಕಾರ್ಯಕರ್ತೆಯರ ಅಸಮಾಧಾನ. ಗ್ಲಾಮರ್ ಇದ್ರೆ ಮಾತ್ರ ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಸ್ಥಾನಮಾನವಂತೆ, ಹೀಗಂತ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತೆಯರೇ ಹೇಳ್ತಿದ್ದಾರೆ. ಮಾಜಿ ಸಚಿವೆ ಮುಂದೆಯೇ ಕಾಂಗ್ರೆಸ್ ಕಾರ್ಯಕರ್ತೆಯರು ಅಳಲು ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರ ಪ್ರಶ್ನೆಗೆ ಮಾಜಿ ಸಚಿವೆ ತಬ್ಬಿಬ್ಬಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಒಳ ರಹಸ್ಯ ಬಯಲು ಮಾಡಿದ್ದಾರೆ ಮಹಿಳಾ ಕಾರ್ಯಕರ್ತೆಯರು. ಮಾಜಿ ಸಚಿವೆ ಮೋಟಮ್ಮ ಎದುರು ಕೈ ಕಾರ್ಯಕರ್ತೆಯೊಬ್ಬರ ಅಳಲು ಇದನ್ನ ಬಟಾ ಬಯಲು ಮಾಡಿದೆ. ಧಾರವಾಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋಟಮ್ಮಗೆ ಪ್ರಶ್ನೆಗಳ ಸುರಿಮಳೆಗೈಯಲಾಗುತ್ತೆ. ಪಕ್ಷದಲ್ಲಿ ನಮ್ಮ ನಾಯಕರ ಪರವಾಗಿ ಕೆಲಸ ಮಾಡುವಾಗ ಕೀಳಾಗಿ ನೋಡ್ತಾರೆ, ರಾತ್ರಿ ಪ್ರಚಾರ ಮಾಡುವಾಗ ನಮಗೆ ಸಾಕಷ್ಟು ಸಮಸ್ಯೆಯಾಗುತ್ತೆ, ಪಕ್ಷದ ಮುಖಂಡನೊಬ್ಬ ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದ ಅಂತ ಸ್ವತಃ ಕಾರ್ಯಕರ್ತೆ ತನ್ನ ಅಳಲನ್ನ ಮಾಜಿ ಸಚಿವೆಯ ಮುಂದೆಯೇ ಹೇಳಿಕೊಡ್ತಾರೆ. ಪಕ್ಷಕ್ಕಾಗಿ ನಾವು ಹಗಲು ರಾತ್ರಿ ದುಡಿದಿದ್ದೇವೆ, ಆದ್ರೂ ಸ್ಥಾನಮಾನ ಇಲ್ಲ, ಸ್ಥಾನಮಾನ ಕೊಡಿ ಅಂದ್ರೆ ನೀವು ಗ್ಲಾಮರಸ್ ಆಗಿರ್ಬೇಕು ಅಂತಾರೆ. ಗ್ಲಾಮರಸ್ ಅಂದ್ರೆ ಏನರ್ಥ? ಗ್ಲಾಮರ್ ಆಗಿ ಇದ್ದವರು ಮಾತ್ರ ಗೆಲ್ತಾರೆ, ನ್ಯಾಯ ಕೊಡಿಸಿ ಅಂತ ಮಹಿಳಾ ಕಾರ್ಯಕರ್ತೆ ಮೋಟಮ್ಮಗೆ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯ ಪ್ರಶ್ನೆಗೆ ಮಾಜಿ ಸಚಿವೆ ಮೋಟಮ್ಮ ತಬ್ಬಿಬ್ಬಾಗಿದ್ದಾರೆ. ಬ್ಯೂಟಿ ಈಸ್ ವಿತ್ ಬ್ರೈನ್ಸ್, ನಾಟ್ ಇನ್ ದ ಡ್ರೆಸ್ಸಿಂಗ್. ನೀವು ಡ್ರೆಸ್ಸಿಂಗ್ ಏನೋ ಒಂದು ಹರಕ ಸೀರೆ ಉಟ್ಕೊಂಡು ನೀವು ಹೋಗಿ ರಾಜಕಾರಣಿ ಮಾಡಬಹುದು, ಅನ್ಲೆಸ್ ಅಂಡ್ ಅಂಟಿಲ್ ಯು ಕೀಪ್ ಯುವರ್ ಕ್ಯಾರೆಕ್ಟರ್ ಕ್ಲೀನ್ ಅಂಡ್ ನೀಟ್. That is my fight to the politics, and I am like this only in the politics. That is why till today even I struggle. Na struggle ಮಾಡ್ತೀನಿ, ಆದರೂ ಕೂಡ ನಮಗೆ ಒಂದು ಬರಬೇಕಿಂತ ಹೆಣ್ಮಕ್ಳಿಗೆ ಕರ್ಕೊಂಡು ಬರಬೇಕಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ಎಲ್ಲೂ ಸಪೋರ್ಟ್ ಇರುವುದಿಲ್ಲ. ಓನ್ಲಿ ವೆನ್ ಕ್ಯಾನ್ವಾಸಿಂಗ್ ಬರುತ್ತೆ ಅವಾಗ ನಮ್ಮನ್ನು ಕರೀತಾರೆ, ಬರ್ರಿ ಮೇಡಮ್ ಅನಿತಾ ಅವರೇ ನಿಮ್ಗೆಲ್ಲ ಜನ ಪರಿಚಯ ಬರ್ರಿ ಅಂತ ಕರೀತಾರೆ. ಬಟ್ ನಾವು ಕ್ಯಾನ್ವಾಸಿಂಗ್ ಮಾಡುವಾಗ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇದೆ. ಇದಕ್ಕೇನು ಉತ್ತರ ಕೊಡ್ತಾರೆ ನೀವು ಹೇಳ್ರಿ? ಇದು ಏನ್ ಸಿಸ್ಟಮ್ ಚೇಂಜ್ ಆಗ್ಬೇಕು ಅನ್ನೋದು ನಿಮ್ಮಿಂದ ಚೇಂಜ್ ಆಗಬೇಕು. ನಾನು ಒಬ್ಬರೇ ಹೆಂಗಸು ಒಂದು ದೊಡ್ಡ ಬಂಗ್ಲೆಯಲ್ಲಿ ಕ್ಯಾನ್ವಾಸಿಂಗ್ ಮಾಡುವಾಗ 10 ಗಂಡಸೂರಲ್ಲಿ ಕುಂತಿರ್ತಾರೆ, ಒಬ್ಬರು ಲೇಡಿ ಇರಲ್ಲ. ಬರೀ ಮೇಡಮ್ ನಿಮ್ಗೆ ಇದನ್ನ ಕೊಡ್ತೀವಿ, ಇದನ್ನ ಕೆಲಸ ಮಾಡಬೇಕು ಅಂತ ಹೇಳಿ ಯಾವನೋ ಒಬ್ಬ ಪುರುಷ ನನ್ನ ಮೈ ಮೇಲೆ ಬರ್ತಾನೆ ಅಂತ ಹಾಕಿದ್ದೀನಿ ಮೇಡಮ್. ನನಗೆ ಎಷ್ಟು ಕಷ್ಟ ಆಗಿರಬಾರ್ದು, ಆದರೂ ಕೂಡ ನನ್ನ ಪಕ್ಷ ನಾ ದುಡಿಬೇಕು, ನನ್ನ ಪಕ್ಷ ಮುಂದೆ ತರಬೇಕಂತ ಹೇಳಿ ನಾನು ಸ್ಟ್ರಾಂಗ್ ಆಗಿ ನಿಂತೆ ಅವನಿಗೆ ಒಂದೇ ಮಾತು ಧಮಕಿ ಕೊಟ್ಟೆ. ನೀವು ಏನ್ ಬದಲಾವಣೆ ಮಾಡ್ತೀರಿ ರಾಜಕಾರಣದಲ್ಲಿ? ಹೆಣ್ಮಕ್ಳಿಗೆ ನ್ಯಾಯನೂ ಸಿಗಬೇಕು, ಗೌರವ ಸಿಗಬೇಕು, ಪ್ರತಿಷ್ಠೆಯನ್ನು ಸಿಗಬೇಕು, ಅವರು ಲೀಡರ್ಗಳನ್ನು ಮಾಡಬೇಕಂತ ಕರ್ತವ್ಯ ನಿಮಗೂ ಕೂಡ ಇದೆ ಮೇಡಮ್. ರಾಜಕಾರಣದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ನಮ್ಮ ತೀರ್ಮಾನಗಳಿರ್ಬೋದು, ಚುನಾವಣೆಗೆ ಕ್ಯಾನ್ವಾಸ್ ಮಾಡೋದಿರ್ಬೋದು, ಅಥವಾ ಕಂಟೆಸ್ಟ್ ಮಾಡೋದಿರ್ಬೋದು, ಅಥವಾ ಯಾವುದೇ ಇಶ್ಯೂ ಇರ್ಬೋದು, ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ನಮ್ಮಲ್ಲಿ ಗ್ರೂಪಲ್ಲಿ ಒಂದು ಯೂನಿಟಿ ಇರಬೇಕು ಆ ಸಂಘಟನೆಯಲ್ಲಿ. ಆಗ ನಾವು ಅವ್ರಿಗೆ ಸವಾಲು ಹಾಕಲಿಕ್ಕೆ ಸಾಧ್ಯ. ನೀವು ಹೇಳಿದ್ರಿ ಕರೆಕ್ಟು, ಕ್ಯಾನ್ವಾಸ್ ಮಾಡಿದವರಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಕ್ಯಾನ್ವಾಸ್ ಮಾಡಬೇಕು ಅನ್ನೋದು ಏನಿಲ್ಲ, ಕಂಪಲ್ಸರಿ ಏನಿರೋದಿಲ್ಲ. ಹೋಗ್ಕೊಡ್ದು, ನೆಕ್ಸ್ಟ್ ಡೇ ಹೋಗ್ಕೊಡ್ದು, ಆಯಿತು ನಾವು ಕ್ಯಾನ್ವಾಸ್ ಮಾಡಿದ್ವಿ, ಯು ಆರ್ ನಾಟ್ ಪೇಯಿಂಗ್ ಅಲ್ಲ, ಅಥವಾ ನೀವು ಗಂಡಸರಿಗೆ ಮಾತ್ರ ಅವ್ರು ಪೇ ಮಾಡ್ತಾರೆ ಅಂತ ಅಲ್ಲ, ಅವ್ರಿಗೆ ಕುಡಿಸಿ ತಿನ್ನಿಸಿ ಏನೋ ಮಾಡಿ ಕಳಿಸ್ತಾರೆ. ಆದರೆ ಹೆಣ್ಮಕ್ಳು ಪಾಪ ಕೆಲವರು ಬಡವರು, ನಿಮಗೂ ಅನುಭವ ಆಗಿದೆ, ನಮಗೂ ಅನುಭವ ಆಗಿದೆ. ರಾಜಕಾರಣದಲ್ಲಿ ಹೆಣ್ಮಕ್ಳು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿಯಾದಂತಹ ವೀರೇಶ್. ಮಾಜಿ ಸಚಿವೆಯ ಮುಂದೆಯೇ ಮೈಕೈ ಮುಟ್ಟೋದಕ್ಕೆ ಬರ್ತಾರೆ ಅಂತ ಒಬ್ಬ ಕಾರ್ಯಕರ್ತೆ ಹೇಳಿಕೊಳ್ತಾರೆ. ಅದಕ್ಕೆ
ಏನು ಪ್ರತಿಕ್ರಿಯಿಸಿದ್ರು ಮಾಜಿ ಸಚಿವೆ? ಯಾವ ರೀತಿ ಕಾರ್ಯಕರ್ತೆ ತಮ್ಮ ಅಳಲನ್ನ ತೋಡ್ಕೊಂಡ್ರು? ಭಾವನಾ, ಏನಂದ್ರೆ ಧಾರವಾಡದಲ್ಲಿ ನಡೆದಂತ ಏನು ಕಾರ್ಯಕ್ರಮ ಒಂದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಯಕ್ರಮ ಒಂದರಲ್ಲಿ ಮಾಜಿ ಸಚಿವ ಮೋಟಮ್ಮನ ಎದುರು ಏನು ಕಾಂಗ್ರೆಸ್ ಕಾರ್ಯಕರ್ತೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೆಣ್ಣಿಗೆ ಗೌರವ ಇಲ್ಲ, ಹೀಗಾಗಿ ಸಾಕಷ್ಟು ನೋವುಗಳು ಮತ್ತು ಸಮಸ್ಯೆಗಳನ್ನ ನಾವು ಅನುಭವಿಸಿದೀವಿ. ಇನ್ನು ಚುನಾವಣಾ ಪ್ರಚಾರ ಅಂತ ಸಂದರ್ಭದಲ್ಲಿ ಸಾಕಷ್ಟು ನಾನು ಕಾರ್ಯಕರ್ತರನ್ನ ಕರ್ಕೊಂಡು ನಾನು ಪ್ರಚಾರ ಮಾಡಿದ್ದೇನೆ, ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರೊಬ್ರು ನನಗೆ ಏನೋ ಮೈಕೈ ಮುಟ್ಟುವಂತೆ ರಾತ್ರಿ ಬರ್ತಾರೆ, ಹೀಗಾಗಿ ಸಾಕಷ್ಟು ನನಗೆ ನೋವಾಗಿದೆ ಅವರಿಂದ. ಹೀಗಾಗಿ ನನಗೆ ನ್ಯಾಯ ಬೇಕು ಅಂತಂದೇಳಿ ಏನು ಧಾರವಾಡಕ್ಕೆ ಆಗಮಿಸಿದಂತ ಮಾಜಿ ಸಚಿವ ಮೋಟಮ್ಮನ ಎದುರು ತಮ್ಮ ಅಳಲನ್ನು ತೋಡ್ಕೊಂಡ್ರು. ಈ ವೇಳೆ ಏನು ಮೋಟಮ್ಮ ಕೂಡ ಸಾಕಷ್ಟು ಏನು ಮಹಿಳೆಯರಿದ್ರು, ಅವ್ರ ಮಹಿಳೆಯರನ್ನ ಸಮಸ್ಯೆಗಳನ್ನ ಹೇಳ್ಕೊಂಡ ನಂತರ ಸಚಿವೆ ನಾನು ಇದನ್ನ ಪರಿಶೀಲಿಸ್ತೀನಿ, ಗಮನ ಹರಿಸಿ ಯಾರು ಈ ರೀತಿ ನಿಮ್ಗೆ ಮಾತಾಡಿರೋದನ್ನ ನನಗೆ ಕೂಲಂಕುಷವಾಗಿ ಪರಿಗಣಿಸಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ನಾನು ಪಕ್ಷದಲ್ಲಿ ಹೇಳ್ತೀನಿ ಹಿರಿಯರೊಂದಿಗೆ ಅಂತಂದು ಹೇಳಿ ಮೋಟಮ್ಮನವರು ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಈ ತರ ಒಂದು ಆತಂಕಕಾರಿ ಬೆಳವಣಿಗೆ ಆಗಿರೋದು ಮಾತ್ರ ದುರದೃಷ್ಟ ಅಂತಾನೆ ಹೇಳ್ಬೋದು ಭಾವನೆ. ಯಾಕಂದ್ರೆ ಹೆಣ್ಣಿಗೆ ಪಕ್ಷದಲ್ಲಿ ಈ ರೀತಿಯಾದಂತ ಒಂದು ಏನು ತುಷ್ಟವಾಗಿ ನಡ್ಕೊಂತಾರೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗೇನೋ ಅನಿತಾ ಗುಂಜಾಳನವ್ರು ಏನಿದ್ದಾರೆ ಈ ಒಂದು ಆತಂಕಕಾರಿ ಒಂದು ವಿಷಯವನ್ನು ಹೊರಗಾಕಿದ್ರೆ ಅವರೇ ಹೇಳ್ಬೇಕು ಯಾರು ಆ ನಾಯಕರು ಮತ್ತೆ ತನಗೆ ಯಾರು ಆ ರೀತಿ ಸಮಸ್ಯೆಯನ್ನು ಉಂಟು ಮಾಡಿದ್ರು, ನೋವನ್ನು ಉಂಟು ಮಾಡಿದ್ರು ಅನ್ನೋದನ್ನ ಅವರೇ ಹೇಳ್ಬೇಕಾಗಿದೆ ಭಾವನಾ. ಈಗ ಸದ್ಯ ಮಟ್ಟಿಗೆ ಮಾತ್ರ ಅವ್ರು ಯಾರ ಹೆಸರನ್ನು ಕೂಡ ಬಹಿರಂಗ ಪಡಿಸಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಆ ನಾಯಕರು ಯಾರು ಅನ್ನೋದನ್ನ ಹೊರ ಬರಬೇಕಾಗಿದೆ ಭಾವನಾ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.